ಅಕ್ರಮ ಮದ್ಯ ಮಾರಾಟ ನಿಷೇಧಿತ ಗ್ರಾಮ ಅಂತ ಒಂದು ಬೋರ್ಡ್ ಹಾಕ್ಬೇಕು ಬೇಡ ಪ್ರಸಾದಲ್ಲಿ ಪಿಡಿಒ ಸರ್ಕಾರ ತಗೊಂಡು ಊರಲ್ಲಿ ಒಂದ್ 2-3 ಕಡೆ ಹಾಕ್ರಿ. ಈಗ ನಮ್ಮ ಪಿಡಿಒ ನೋಡಿದೀರಾ? ಫಸ್ಟ್ ನೋಡ್ತಾ ಇದೀರಾ? ಮೊದಲೇ ಬರ್ತಿದ್ದೀರಾ? ಒಳ್ಳೆಯವರೇನಾ? ಶೇಷಗಿರಿ ಅವರೇ, ಒಂದು ವಿಚಾರ ತಿಳ್ಕೊಳ್ಳಿ. ಈ ದೇಶದೊಳಗಡೆ ಫ್ರಂಟ್ ಲೈನ್ ವಾರಿಯರ್ಸ್, ನೀವು ಗಡಿ ಕಾಯುವ ಸೈನಿಕರ ತರಕ್ಕೆ ಫ್ರಂಟ್ ಲೈನ್ ವಾರಿಯರ್ಸ್ ನೀವು ಸರ್ಕಾರಿ ನೌಕರರು. ಯಾವ್ದಕ್ಕೆ ಇವತ್ತು ಗೌಡ ಪಟೇಲ ಯಾವನ್ನೂ ಇಲ್ಲ, ಕುಲಕರ್ಣಿ ಇಲ್ಲ. ಕುಲಕರ್ಣಿ ಶಾನುಭೋಗರ ಜಾಗದಲ್ಲಿ ನೀವು ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು. ನಿಮ್ಮೂರಲ್ಲಿ 7 ಕಡೆ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಅಂತ ಹೇಳ್ತಾರೆ. ನಿಮ್ ಗಮನಕ್ಕೆ ಬಂದಿಲ್ವಾ? ನೀವು ನೋಡಿಲ್ವಾ? ದಯವಿಟ್ಟು ಈ ಊರಲ್ಲಿ ಎಲ್ಲೆಲ್ಲಿ 50 ಜನ ಅಂತಾರಲ್ವಾ, ಕನಿಷ್ಠ ಒಬ್ಬರಿಗಾದ್ರೂ ನೀವು ಕೇಸ್ ಹಾಕಿ ಜಡ್ದು ಜೈಲು ಕಳಿಸಿ. ಒಬ್ಬರಿಗೆ ಘೋಷಣೆ ಮಾಡೋದಕ್ಕೆ ಎಲ್ಲೆಲ್ಲಿ ನಮ್ಮ ಕಲ್ಪಿಸುತ್ತೋ ಅದನ್ನ ನಾವು ಸ್ವಂತ ಖರ್ಚಿನಿಂದ ಮಾಡಿ ನಿಮ್ಮೂರಲ್ಲಿ ಮುಂದೆ ಏನಾದ್ರು ಈ ತರ ಮದ್ಯ ಮಾರಾಟ ನಡೀತು ಅಂದ್ರೆ ನಾವು ಇವ್ರನ್ನ ಹುಡ್ಕೊಂಡು ಹೋಗಿ ಸನ್ಮಾನ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಅರಿವು ಕೂಡ ಮೊದಲನಾಗಿ ಮಾದರಿಯಾಗಿ ನಾವು ಇಡೀ ಗ್ರಾಮಕ್ಕೆ ಇಟ್ಕೊಂಡು ಸಹಾಯ ಮುಕ್ತವನ್ನು ಮಾಡಿಕೋಸ್ಕರ ಆ ಘೋಷಣೆ ಏನಿದಲ್ಲ, ಈ ಒಂದು ಇಡೀ ಗ್ರಾಮ ಎಲ್ಲಾ ಊರುಗಳಿಗೆ ಕೂಡ ಒಂದು ಮಾಡಲಾಗಬೇಕಂತೇಳಿ ನಾನು